Okay, let's go. नमस्कार. ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಚಂದ್ರು 93 ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಗ್ತಾ ಇದ್ದೀನಿ ತುಳುನಾಡಿನ ಅತ್ಯಂತ ಶಕ್ತಿಯುತ ದೈವ ಕೊರಗಜ್ಜ ಅವರ ಆದಿಸ್ಥಳಕ್ಕೆ. ಈ ರೈಡ್ ಒಂದು ಸಿಂಪಲ್ ಟ್ರಾವೆಲ್ ಅಲ್ಲ, ಇದು ಒಂದು ಡಿವೈನ್ ಜರ್ನಿ. ಗೈಸ್, ನೀವೇನೊಂದು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೊರಗಜ್ಜನ ಆದಿಸ್ಥಳ ನೋಡೋಕ್ಕೆ ನಾನು ರೆಡಿಯಾಗಿದ್ದೀನಿ, ನನ್ನ ಬೈಕ್ ರೆಡಿಯಾಗಿದೆ, ನನ್ನ ಫ್ರೆಂಡ್ ಕೂಡ ರೆಡಿಯಾಗಿದ್ದಾನೆ. ನಾನು ಫಸ್ಟ್ ಟೈಮ್ ಆದಿಸ್ಥಳ ಕೊರಗಜ್ಜನ ಟೆಂಪಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಗುರು. ನೀವು ಕೂಡ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ. ಹಾಗಾದರೆ ಬನ್ನಿ ಹೋಗುವ. ನಾನಿವಾಗ ದೇರಳಕಟ್ಟೆ ಜಂಕ್ಷನಿಂದ ಹೋಗ್ತಾ ಇದ್ದೀನಿ. ದೇರಳಕಟ್ಟೆ ಜಂಕ್ಷನ್ನಿಂದ ಉತ್ತರಕ್ಕೆ 5 ಕಿಲೋಮೀಟರ್ ಮಾತ್ರ ಇರೋದು, ದೂರ ಏನಿಲ್ಲ. ಕೊರಗಜ್ಜ ನೀವು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಮೇಲು ಕೀಳು ಎಂಬ ಯಾವುದೇ ಭೇದ ಭಾವವನ್ನು ನೋಡೋದಿಲ್ಲ. ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಆಶೀರ್ವಾದನ ಕೊಡ್ತಾರೆ. ಸೊ ನೀವು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನು, ನೀವು ಮನಸ್ಸಲ್ಲಿ ಬೇಡ್ಕೊಂಡಿರೋದನ್ನು ಕೊರಗಜ್ಜ ಈಡೇರಿಸ್ತಾನೆ. ಗುರು, ನೀವೇನಾದರೂ ಮಂಗಳೂರಿಗೆ ಬಂದರೆ ತಪ್ಪದೆ ಕೊರಗಜ್ಜನ ಆದಿಸ್ಥಳಕ್ಕೆ ಭೇಟಿ ನೀಡಿ ಅಜ್ಜನ ಆಶೀರ್ವಾದನ ಪಡ್ಕೊಳ್ಳಿ. ಸೊ ನಾನಿವಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಜ್ಜನ ಆಶೀರ್ವಾದ ಪಡೆಯೋಕ್ಕೆ. ಹಿಂದಿನ ವಿಡಿಯೋದಲ್ಲಿ ನಾನು ಆದಿಸ್ಥಳ ಕೊರಗಜ್ಜನ ಸ್ಥಳಕ್ಕೆ ಹೋಗಿದ್ದೆ, ಬಟ್ ಅದು ಬೇರೆ ಸ್ಥಳ. ಅಂದರೆ ಅದು ಆದಿಸ್ಥಳ ಕೊರಗಜ್ಜನ ಸ್ಥಳವೇ, ಬಟ್ ಇದು ಒಂದು ವಿಶೇಷವಾದ ಸ್ಥಳ. ಸೊ ನನಗೂ ಎಕ್ಸೈಟಿಂಗ್ ಆಗಿದ್ದೆ ನಾನು ನೋಡಬೇಕಂತ. ಸೊ ನೀವು ಕೂಡ ಎಕ್ಸೈಟಿಂಗ್ ಆಗಿದ್ದೀರಿ ಅಂದ್ಕೊಂಡಿರ್ತೀನಿ. ನೋಡ್ಬೋದು ಹಿಂದ್ಗಡೆ KS ಹೆಗ್ಡೆ ಅವರ ಹಾಸ್ಪಿಟ್ಲಲ್ಲಿ ಇಂಡಿಯನ್ ಫ್ಲಾಗ್ ಎಷ್ಟು ಚಂದ ಹರಡ್ತಿದೆ ಅಂತ. ಗುರು, ಕೊರಗಜ್ಜ ದೈವಕ್ಕೆ ಏನೇ ಕೇಳಿದರೂ ತಕ್ಷಣ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ, ಎಲ್ಲರೂ ಪೂಜಿಸ್ತಾರೆ. ಸರಳವಾದ ಸಮರ್ಪಣೆ, ಬಾಳೆಹಣ್ಣು, ತಿಂಡಿ, ತಂಬಾಕು, ಸಾರಾಯಿ ಇಷ್ಟು ನೀಡಿದರೆ ಸಾಕು. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಅನ್ನಪಯ್ಯ ಕಾಲೇಜು ಮತ್ತು ಹಾಸ್ಪಿಟ್ಲು, ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟ್ಲ್ ಎರಡೂ ಕೂಡ ಇಲ್ಲೇ ಇದೆ. ದೊಡ್ಡ ಹಾಸ್ಪಿಟ್ಲ್ ಇದು. ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಲಿತಾ ಇರ್ತಾರೆ. ಕೊರಗಜ್ಜ ಅವರು ಕೊರಗ ಸಮುದಾಯದವರಾಗಿದ್ದರು. ಈ ಸಮುದಾಯವು ಹಿಂದಿನ ಸಮಯದಲ್ಲಿ ತುಂಬ ಹಿಂದುಳಿದವರಾಗಿದ್ದರು. ಗುರು, ಆಗಿನ ಕಾಲದಲ್ಲಿ ಅವರಿಗೆ ಗ್ರಾಮದಲ್ಲಿ ಪ್ರವೇಶಕ್ಕೂ ಅಡ್ಡಿತ್ತು. ಮಾನವೀಯತೆಯ ಹಕ್ಕುಗಳ ಕೊರತೆಯೂ ಇತ್ತು. ಸಮಾಜದಲ್ಲಿ ತಿರಸ್ಕಾರ ಹೆಚ್ಚಿತ್ತು. ಕೊರಗಜ್ಜನು ಸುಳ್ಳು, ಅನ್ಯಾಯ, ದೌರ್ಜನ್ಯದ ವಿರುದ್ಧ ನಿಂತವನು. ಬಡವರ ಪರವಾಗಿ ಮಾತಾಡಿದವನು. ಯಾರನ್ನು ಭಯಪಡದ ಧೈರ್ಯಶಾಲಿಯನ್ನಾಗಿ ಮಾಡಿದವನು. ಜನರು ಹೇಳೋದು ಕೊರಗಜ್ಜನ ಮುಂದೆ ಸುಳ್ಳು ಹೇಳೋಕ್ಕೆ ಆಗುವುದಿಲ್ಲ ಅಂತ. ಗುರು, ಕೊರಗಜ್ಜನ ಮರಣದ ಬಗ್ಗೆ ಹಲವಾರು ಕಥೆಗಳಿವೆ. ಶತ್ರುಗಳು ಅವರನ್ನು ಕುತಂತ್ರದಿಂದ ಕೊಂದರು ಅನ್ನೋ ಕಥೆ ಇದೆ. ಅವರಿಗೆ ವಿಷ ನೀಡಿ ಕೊಂದರು ಅನ್ನೋದು ಕಥೆ ಇದೆ. ದೇವರ ಶಕ್ತಿಯಿಂದ ಅವರು ಅದೃಶ್ಯನಾದ ಅನ್ನೋದೊಂದು ನಂಬಿಕೆ ಇದೆ. ಅಂದರೆ ಅವನು ಸಾಯಲಿಲ್ಲ, ದೈವವಾಗಿ ಮಾರ್ಪಟ್ಟ ಅನ್ನೋ ನಂಬಿಕೆ ಕೂಡ ಇಲ್ಲಿದೆ. ಗುರು, ತುಳುನಾಡಿನಲ್ಲಿ ದೈವ ಪೂಜೆ ಒಂದು ವಿಶೇಷವಾದ ಸಂಪ್ರದಾಯ. ತುಳುನಾಡಿನಲ್ಲಿ ದೇವರಿಗಿಂತಲೂ ದೈವಗಳಿಗೆ ಹೆಚ್ಚು ಮಹತ್ವ ನೀಡ್ತಾರೆ. ಕೊರಗಜ್ಜ ದೈವ ಪೂಜೆ ಕೋಲ, ನೇಮ. ಕೋಲದಲ್ಲಿ ನೃತ್ಯದ ರೂಪದಲ್ಲಿ ದೈವ ಸೇವೆ ಮಾಡ್ತಾರೆ. ನೇಮ
ವಾರ್ಷಿಕ ದೊಡ್ಡ ಪೂಜೆ ಮಾಡ್ತಾರೆ. ಗುರು ವಿಶೇಷತೆ ನೋಡೋಣ. ಪೂಜೆ ಸಮಯದಲ್ಲಿ ದೈವದ ಆವೇಶ ಬರುತ್ತದೆ ಎಂದು ನಂಬಿಕೆ ಇದೆ. ದೈವ ಭಕ್ತರ ಜೊತೆ ಮಾತನಾಡುತ್ತೆ ಅನ್ನೋ ಭಾವನೆ ಇದೆ. ಕೊರಗಜ್ಜನ ಪೂಜೆ ಹೆಚ್ಚು ನಡೆಯುವುದು ರಾತ್ರಿ ಟೈಮಲ್ಲಿ. ದೈವದ ಶಕ್ತಿ ರಾತ್ರಿ ಹೆಚ್ಚು ಸ್ಟ್ರಾಂಗ್ ಅನ್ನೋ ನಂಬಿಕೆ ಇದೆ. ಗುರು ಕೊರಗಜ್ಜನಿಗೆ ಏನಿಷ್ಟ ಅಂತಂದರೆ ಬಾಳೆಹಣ್ಣು, ಬೀಡಿ, ತಂಬಾಕು, ತೆಂಗಿನಕಾಯಿ, ಮದ್ಯ. ಸ್ನೇಹಿತರೆ, ಗುರು ಹಲವಾರು ಜನ ನನಗೆ ಹೇಳ್ಕೊಂಡಿದ್ದಾರೆ, ಕೊರಗಜ್ಜ ನನಗೆ ನಾನು ಕೇಳಿದ ಕೆಲಸ ಆಯಿತು, ಸಮಸ್ಯೆ ಸಾಲ್ವ್ ಆಯಿತು, ಕೊರಗಜ್ಜ ಬ್ಲೆಸ್ಸಿಂಗ್ ನನಗೆ ಸ್ಟ್ರಾಂಗ್ ಇದೆ, ಕೊರಗಜ್ಜ ನನ್ನನ್ನು ಕೈ ಬಿಡೋದಿಲ್ಲ, ಕೊರಗಜ್ಜನ ಆಶೀರ್ವಾದ ನನಗಿದೆ. ಸೊ ಈ ಥರ ತುಂಬ ಕೇಳಿದೆ ನಾನು. ಗುರು ಕೊರಗಜ್ಜನ ಆದಿ ಸ್ಥಳಕ್ಕೆ ರೀಚ್ ಆದ್ವಿ. ತೋರಿಸ್ತೇನೆ ಯಾವ ರೀತಿ ಇದೆ ಆದಿ ಸ್ಥಳ. ತುಂಬ ಭಕ್ತರು ಬಂದಿದ್ದಾರೆ, ನೋಡ್ಬೋದು ಹಿಂದ್ಗಡೆ ಗಾಡಿ ಎಷ್ಟು ಇದೆ ಅಂತ. ಗಾಡಿ ನೋಡಿದರೆ ಗೊತ್ತಾಗುತ್ತೆ ಭಕ್ತರು ಜಾಸ್ತಿ ಜನ ಬಂದಿದ್ದಾರೆ ಅಂತ. ಇಲ್ಲಿ ಮಂಗಳೂರಲ್ಲಿ ಫೇಮಸ್ ಅಂದರೆ ಅಜ್ಜ ಕೊರಗಜ್ಜನ ಭಕ್ತರು ಜಾಸ್ತಿ, ದೇವರಿಗಿಂತ ಕೊರಗಜ್ಜನ ಭಕ್ತರು ಜಾಸ್ತಿ. ಇಲ್ಲಿ ನೋಡ್ಬೋದು ಗಾಡಿ ಪಾರ್ಕ್ ಮಾಡಿ ಆಯಿತು. ಸೊ ನನ್ನ ಬ್ಲಾಗ್ ಕೊರಗಜ್ಜನಿಂದ ಸ್ಟಾರ್ಟ್. ನೋಡ್ಬೋದು ಆದಿ ಸ್ಥಳ ಸ್ವಾಮಿ ಕೊರಗಜ್ಜ ಪುತ್ತಾರ್. ಸೊ ಈ ವಿಡಿಯೋ ತುಂಬ ಲೆಂತ್ ಆದ ಕಾರಣ ಈ ಮುಂದಿನ ವಿಡಿಯೋನ 2ನೇ ಭಾಗವಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಯಾವ ರೀತಿ ನೋಡಿ ಸಪೋರ್ಟ್ ಮಾಡ್ತೀರಿ, ಅದೇ ರೀತಿ ಮುಂದಿನ ವಿಡಿಯೋನ 2ನೇ ಭಾಗ ವಿಡಿಯೋನು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಓಕೆ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕೊರಗಜ್ಜ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ.